ಮ್ಯಾಚಿಂಗ್ ಓ ಮೈ ಗುಡ್ನೆಸ್. ನಮ್ಮ ಕೂಗುಗೆ ಮಿಸ್ ಆಗಿ ಕೊಟ್ಟೆ, ನಾನು ಮ್ಯಾಚ್ ಆಗಬೇಕು ಅಂತ ಕೊಟ್ಟಿಲ್ಲ, ರೆಡ್ ಕೊಟ್ಟೆ. ಇವಾಗ ಡ್ಯಾನ್ಸ್ ಮಾಡ್ಬೇಕಾರೆ ಏನು ಪರ್ಪರ್ ಅಂತೈತೆ ಅಂತ ನೋಡಿರೇ, ಇಲ್ಲಿ ನೋಡಿ ಇದು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಹೇಗಿದೆ ಡ್ರೆಸ್ ಟಾಪ್ ಹೊಸದಿದು? ಚೆನ್ನಾಗಿದೆಯಾ? ಇವತ್ತು ನಾವು ರೀಲ್ಸ್ ಮಾಡಲಿಕ್ಕೆ ರೆಡಿ ಆಗಿದ್ದೀವಿ, ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ಡೈಲಿ ಹಾಕೋಕ್ಕಾಗ್ತಿಲ್ಲ, ಪ್ಲೀಸ್ ವ್ಯೂಸ್ ಕೊಡಿ. ನಾನು ಖಂಡಿತ ಡೈಲಿ ಹಾಕ್ತೀನಿ. ಪ್ಲೀಸ್ ಯಾವುದಾದ್ರೂ ಒಂದು ವೀಡಿಯೋ 10K 100K ಓಡಿಸ್ಕೊಡಿ, ನಾನು ಡೈಲಿ ವ್ಲಾಗ್ ಮಾಡಾಕ್ತೀನಿ. ಓಕೆನಾ? 10K ನೋಡಬೇಕು ನನ್ನ ವ್ಯೂಸಲ್ಲಿ, ವಿಡಿಯೋದಲ್ಲಿ ಅಂತ ಆಸೆ. ಡೈಲಿ ಇದನ್ನೇ ಹೇಳ್ತಾ ಇದ್ದೀನಿ. ನೀವು ಕೂಡ 500 800 ಚಿಲ್ಲರೆ ಈ ಥರನೇ ಮಾಡ್ತಾಯಿದ್ದೀರಾ. ಇರಲಿ ನೋಡುವ, ವ್ಯೂಸ್ ಕೊಡಿ ಆದಷ್ಟು ಅಂತ ಹೇಳ್ತಾ ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಯಾಕೆ ಇಷ್ಟೊಂದು ಫುಲ್ ಕತ್ಲು ಇದೆ ಅಂತಂದರೆ, ನಾನು ಇಲ್ಲಿ ಕಿಟಕಿ ಹತ್ರ ಬಂದಿದ್ದೀನಿ, ಹಾಗಾಗಿ ಹಿಂದೆ ಬ್ಯಾಗ್ ಕತ್ಲಿದೆ. ಯಾಕೆ ಅಂತಂದರೆ ಕರೆಂಟ್ ಇಲ್ಲದ ಕಾರಣ ಕತ್ಲಿದೆ. ಹಾಗೆ ಇಲ್ಲಿ ಕಿಟಕಿ ತೆಗೆ ಬಂದಿದ್ದೀನಿ ಫೋಕಸ್ಸಿಗೋಸ್ಕರ. ಓಕೆನಾ? ಫೋಕಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ. ಚೆನ್ನಾಗಿ ಕಾಣ್ತಾ ಇದೆ. ಬನ್ನಿ ಇವಾಗ ರೀಲ್ಸ್ ಮಾಡಬೇಕು, ಆದರೆ ಕ್ಲಿಪ್ಪಿಂಗ್ಸ್ನ ತೊಗೊತೀನಿ. ಇಲ್ಲಿ ಇವತ್ತು ನಿನ್ನೆ ಒಂದು ಚಿಕ್ಕದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದನ್ನು ನೋಡ್ಕೊಂಡು ಬನ್ನಿ, ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಈ ಥರ ಇದೆ ನಂದು ಔಟ್ಫಿಟ್. ನಿಮಗೆ ಸಲ ಡ್ಯಾನ್ಸ್ ಮಾಡ್ಲಿಕ್ಕೆ ಹಾಕ್ಕೊಂಡ್ರಂಥದ್ದು ಚೆನ್ನಾಗಿದೆಯಾ? ಟೀ ಶರ್ಟ್ ಆಶದ್ದು ನಂದು ಒಂದೇ ಸೈಜ್ ಆಗಿಬಿಟ್ಟಿದೆ. ನಾನು ಸಣ್ಣ ಆಗಿಬಿಟ್ಟಿದ್ದೀನಲ್ಲ, ತೀರಾ ಸಣ್ಣ ಎಲ್ಲ ಕರೆಕ್ಟಾಗಿದ್ದೀನಿ. ಈ ಥರ ಕರೆಕ್ಟ್ ಇದೆ. ತಿಂಡಿ ಏನೂ ಮಾಡಿಲ್ಲ, ಇವತ್ತು ಅರ್ಲಿ ಮಾರ್ನಿಂಗ್ಗೆ ಮಾಡ್ತಾಯಿದ್ವಿ. ತಿಂಡಿ ಇಲ್ಲ, ಯಾಕೆಂದರೆ ಮೋಡ ಹೊತ್ಕೊಂಡಿದ್ದೆಲ್ಲ, ಹಂಗಾಗಿ ಮಾಡ್ತಾಯಿದ್ದೀವಿ ಅಷ್ಟೇ. ಇಲ್ಲಾಂದರೆ ಮಧ್ಯಾಹ್ನ 3 ಗಂಟೆಗೆ ಮಾಡ್ತಾಯಿದ್ದು. ಮಧ್ಯಾಹ್ನ 3-4 ಗಂಟೆ ಆಗ್ತಾಯಿತ್ತು ಇದು ರೀಲ್ಸ್ ಮಾಡಲಿಕ್ಕೆ. ಹತ್ತತ್ರ 3:30 4 ಗಂಟೆ ಪಕ್ಕ ಆಗ್ತಾಯಿತ್ತು. ಈ ಸಲ ಯಾಕಪ್ಪ ಅಂತಂದರೆ ಇಷ್ಟು ಬೇಗ ಹೊರಟಿದ್ವಿ ಅಂದರೆ ಮೋಡ ಒಂಥರ ಕವಿತಾ ಅಂತೀವಿ, ಹೋಗಿ ಜಾಸ್ತಿ ಮೋಡ ಒಂಥರ ಕವ್ಕೊಂಡಿದೆ. ಮೋಡ ಇದೆ ಆ ಥರ, ಅದರಲ್ಲಿ ಒಂಥರ ಚೆನ್ನಾಗಿರುತ್ತೆ. ಫೋಕಸ್ ಜಾಸ್ತಿ ಹೈಯಾಗೂ ಇರಲ್ಲ, ಅಥವಾ ಜಾಸ್ತಿ ಕಮ್ಮಿನೂ ಇರಲ್ಲ. ಒಂಥರ ನೀಟಾಗೆ ವೀಡಿಯೋಸ್ ಚೆನ್ನಾಗಿ ಬರ್ತವೆ ಅನ್ನೋ ಒಂದು ಕಾರಣದಿಂದ ಇವಾಗಲೇ 7:30-8 ಗಂಟೆಗೆ ನಾವು ರೆಡಿ ಆಗಿಬಿಟ್ಟಿದ್ದೀವಿ. ಆಲ್ರೆಡಿ ನಾವು ಎದ್ದಿದ್ದು 4:00 ಎದ್ದಿದ್ದಂಥದ್ದು. ಹಾಗಾಗಿ 5 ಗಂಟೆಯಿಂದ ಇಷ್ಟೆಲ್ಲ ರೆಡಿ ಆದ್ವಿ. ಬಟ್ ಅದೇ ತಿಂಡಿ ಏನೂ ಮಾಡಿಲ್ಲ. ಸಾಂಬಾರಿದೆ, ಬಂದಿರೋದು ತಿಂಡಿ ಮಾಡಬೇಕು. ಫಸ್ಟ್ ಒಂದು 4-5 ಹಾಡು ಅದನ್ನು ಮಾಡಿಬಿಟ್ಟು ನೆಕ್ಸ್ಟ್ ಸಿಗತ್ತಿದ್ದು. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡುವ, ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ನ ತೊಗೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆನಾ? ಕರೆಂಟ್ ಇಲ್ಲ ಫ್ರೆಂಡ್ಸ್, ಇವಾಗ ಜಸ್ಟ್ ಹೋಯ್ತು ಕರೆಂಟು. ಯು ರೆಡಿ? ಆರ್ ಯು ರೆಡಿ? ಕೋತಿಬರಿ ನೋಡೋಣ ಬನ್ನಿ ಫ್ರೆಂಡ್ಸ್. ಕೋತಿಬರಿ ರೆಡಿ ಆಗಿದೆ. ಕತ್ಲು ಒಂಥರ ಇದಾಗ್ತದೆ. ಬ್ಲಡ್ ನಾನು ನೈಟ್ ಪಾಲಿಶ್ ಹಾಕೊಂಡಿಲ್ಲ, ಹಳೇದೇ ಇತ್ತು, ಅದೇ ಇದೆ. ಕುಕ್ಕಂತ ನೈಲ್ ಪಾಲಿಶ್ ಹಾಕೋದೇ ಇಲ್ಲ. ಬಾ ಹೋಗೋಣ ಕುಕ್ಕ ಮೇಲ್ಗಡೆ. ಯಾವ್ದು ಹಾಕೊಳ್ಳಿ ಅಂತ ನೋಡ್ತಾ ಇದ್ದೀನಿ. ಹಿಂಗೆಲ್ಲಪ್ಪ ಯಾಕೆ ಸೈಡಿಗೆ ಬಾಚ್ಕೊತೀವಿ. ಎಸ್ಟೇಟ್ ಮಾಡೋಕೆ ಲೈಟ್ ಇಲ್ಲ. ಹೋಗು, ಒಂದು ಶಾಲು ಬೇಂತ ಭಾಷೆ. ಸರಿ, ಕ್ಲಿಪ್ ಹಾಕೋ. ಸರಿ.
ರಬ್ಬರ್ ಬ್ಯಾಂಡು ಕ್ಲಿಪ್ಪು ತರಿಸ್ಕೋಬೇಕು ಒಂದ್ಸಲ ಶೋದಾಗೆ. ಹೌದು ಅಮ್ಮ. ಹಿಂಗೆ ಹಾಕೊಂಬಿಟ್ಟೆ ವೀಡಿಯೋ ಮಾಡಿಕೊಂಡು ಕಿವಿಯಲ್ಲಿ ಬೇಕಾದ್ರೆ ಚಪ್ಪಡ ಚಪ್ಪಡ ಇಲ್ಲಿ ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲಿ ನಾನು ಇವಾಗ ಡ್ಯಾನ್ಸ್ ಮಾಡಬೇಕಾದ್ರೆ ನನಗೆ ಕೈ ತಗೋದು ಏನು ಪರ್ಪರ್ ಅಂತೈತೆ ಅಂತ ನೋಡಿರೆ ಇಲ್ಲಿ ನೋಡಿ ಇದು ಹಾಗೆ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಕರೆಂಟು. ಕಸ್ತೂರ್ ಬಂದಾರೆ, ಕಸ ಹಾಕ್ಕೊಂಡು ಹೋಗ್ಲಿಕ್ಕೆ. ಯಾಕೆ ಗೊತ್ತಲ್ಲ ತೆಗ್ದಿಲ್ಲ, ಇದು ಹೊಸದು ಅಂತ ಗೊತ್ತಾಗ್ಲಿ ಅಂತ. ಹೊಸದಂತೂ ಗೊತ್ತಾಗ್ಲಿ ಅಂತ ಹಂಗೆಲ್ಲ ಬಿಡ್ಕೊಂಡು ಓಡಿರ್ತಾರು. ಮೈ ಗುಡ್ನೆಸ್, ಲವ್ ಯು, ಲಾಟ್ಸ್ ಆಫ್ ಲವ್ ಯು. ಮೈ ಹೇರ್ಸ್, ನಾನು ಹೇಳಿದ್ದು ಮೈ ಹೇರ್ಸ್ಗೆ. ಫೋಕಸ್ ನಿಮ್ಗೆ ಚೆನ್ನಾಗಿ ಬರುತ್ತೆ, ಹಿಂಗೆ ಪೋಸ್ ಕೊಡು. ಅಲ್ಲ ಆ ಕಡೆ ಸೈಡ್ ಫೋಕಸ್ ಚೆನ್ನಾಗಿ ಬರುತ್ತೆ. ಇದೆ ಕಮ್ಮಿ ಇಲ್ಲ ಸುಮ್ಮನೆ ಬಾಯ್, ಮತ್ತೆ ಸಿಗ್ತೀವಿ. ಆದರೆ ಅಲ್ಲೂ ಬ್ಲಾಗ್ ಮಾಡ್ಕೊತೀನಿ. ಈ ಒಂದು ಬ್ಲ್ಯಾಕ್ ಕತ್ಲು ಬಿಡು, ಬಿಡ್ಬೇಕಾ? ಹಾಂ ಬಿಡೋದು. ಇದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಳ್ಳೋದು ದೊಡ್ಡದಿದೆ, ನನಗೆ ದೊಡ್ಡದಂದ್ರೆ ಇಷ್ಟ ಆಗುತ್ತೆ. ಇದು ಹಾಕೊಳ್ಳೋದು ಅಂತ ಗೊತ್ತಿಲ್ಲ. ದೊಡ್ಡದಾಕ ಚೆನ್ನಾಗಿ ಕಾಣುತ್ತೆ. ದೊಡ್ಡದು ಹಾಕೋಣ ತುಂಬ ಇಷ್ಟ. ಚೆನ್ನಾಗಿ ಕಾಣುತ್ತೆ. ದೊಡ್ಡದು ಹಾಕೋದು ಹೈಲೈಟಾಗಿ ಕಾಣುತ್ತೆ. ಕಾಣೋದಿಲ್ಲ ಪಾಪು. ಹೈ ದೊಡ್ಡದಾಕ ತಗೋಯ್ದೆ ನೀನು, ಚೆನ್ನಾಗಿ ಕಾಣ್ತಾ ಇದೆ. ರೆಡ್ ಚೆನ್ನಾಗಿ ಕಾಣಬಿಡು ಸಣ್ಣದಾಗಿ. ಐ ಮ್ಯಾಚಿಂಗ್ ಓ ಮೈ ಗುಡ್ನೆಸ್. ನಮ್ಮ ಕೂಗುಗೆ ಮಿಸ್ಸಾಗೆ ಕೊಟ್ಟೆ, ನಾನು ಮ್ಯಾಚ್ ಆಗಬೇಕು ಅಂತ ಕೊಟ್ಟಿಲ್ಲ, ರೆಡ್ ಕೊಟ್ಟೆ. ಅದು ರೆಡ್ಡು ಓಲೆಗೆ ಮ್ಯಾಚ್ ಆಯಿತು. ನಾನು ಮಿಸ್ಸಾಗಿ ಇದನ್ನು ಯಾವುದೋ ಒಂದು ಸಿಕ್ತು ಅಂತ ಹಾಕೊಂಡಿದ್ದೆ. ನಾನು ಇದೇ ಹಾಕೋಬೇಕು ಅಂತ ಹಾಕೊಳ್ಳ. ಇದು ಇದನ್ನು ತಗೊಂಡು ಇದು ಬ್ಲ್ಯಾಕಿಗೆ ಬ್ಲ್ಯಾಕ್ ಮ್ಯಾಚ್ ಆಗಿದೆ, ರೆಡ್ಡಿಗೆ ರೆಡ್ ಮ್ಯಾಚ್ ಆಗಿದೆ. ನಾನು ನಿಜವಾಗ ನಾನು ಬೇಕು ಅಂತ ಮಾಡಿಲ್ಲ. ಅದು ಹಾಗೆ ಸುಮ್ಮನೆ ಹಿಂಗೆ ತಗೊಂಡು ಯಾರು ಸಿಕ್ಕದ ತಗೊಂಡು. ನಾನು ಫಸ್ಟ್ ಆ್ಯಕ್ಚುಲಿ ನಂಗೆ ಅದು ರೆಡ್ ಇಷ್ಟ ಆಯಿತು, ಅದನ್ನ ಹಾಕೊಳ್ಳೋಣ ಅಂತ ತಗೊಂಡೆ. ನಾನು ಚೆನ್ನಾಗಿರೋದು ಫಸ್ಟ್ ಆಶಂಗೋಸ್ಕರ ತೋರಿಸ್ತೀನಿ ಅಷ್ಟೇ. ನೀನು ತಗೋ ಅಂತ ಬೇಡ ಅಂದ್ಬಿಟ್ರೆ ನಾನು ಹಾಕೋತೀನಿ ಅಷ್ಟೇ. ಫಸ್ಟು ನನಗೆ ಇಷ್ಟ ಆಗಿದ್ದು ನಾನು ಹಾಕೋಬೇಕು ಅಂತ, ಆಮೇಲೆ ಇವಳು ಕೊಟ್ಟೆ, ಅವಳು ಇಸ್ಕೊಂಡ್ಲು. ಸರಿ ಅಂತೇಳಿ ನಾನು ಯಾವ್ದು ಸಿಕ್ತು ಅಂತ ನಾನು ಹಾಕೊಂಡೆ ಅಷ್ಟೇ. ಆದರೆ ಬಟ್ ಮ್ಯಾಚಿಂಗ್ ಆಯಿತು. ಥ್ಯಾಂಕ್ ಯು. ನಿನಗೆ ಇದನ್ನು ಬಿಟ್ಕೊಟ್ಟಿದ್ದೆ ಜಾಸ್ತಿ ಥ್ಯಾಂಕ್ ಯು ಹೇಳಪ್ಪ. ಯಾಕೆ ಜಾಸ್ತಿ ಥ್ಯಾಂಕ್ ಯು ಹೇಳಿದ್ರೆ ನಂಗೆ ಆಗ್ಬಾರ್ದು. ಹಾಂ ಅವ್ವ ಲೇಟ್ ಆಗ್ಬಿಡ್ತು. ತಿಂಡಿ ಮಾಡಬೇಕು ಬಂದು. ನೋಡಿ ಕಾಣುತ್ತಾ ಇದೆ ಕೂದಲು ಬಿಟ್ಟಿರೋದಿಲ್ಲ. ಲೈಟ್ ಆಗ್ಬೇಡ ಅಂತೇಳಿ ನನ್ನ ಕೂಗು ಚೆನ್ನಾಗಿ ಕೊಡ್ತೀನಿ. ನೀರು ಕುಡಿತಿ? ಯಾಕೆ ಮೋಡ ಮುಚ್ಕೊಂಬಿಟ್ಟಿದೆ. ಹೌದು. ಒಂದು ಏನು ಎಕ್ಸ್ಟೆನ್ಷನ್ ತೊಗೋಬೇಕು ಈ ಪುಟ್ಟ ಕೂದಲಿಗೆ. ಒಂದು ಸಣ್ಣ ತಗೊಂಡು ಒಂದಿಷ್ಟು ಉದ್ದ ಬರೋ ಥರ ಬೇಡ. ಈ ಒಂದು ಚಳಿಗೆ ನೀರು ಕುಡಿಯೋಂಗಾಗಲ್ಲ. ಚಳಿ ಇದೆಯಲ್ಲ, ನೀರು ಕುಡಿಯೋದಕ್ಕೆ ಒಂಥರ ಇಷ್ಟ ಆಗಲ್ಲ. ಥರ ಚಳಿ ಇದೆ, ಮೋಡಕ್ಕೆ ಹೋಗ್ತಾ ಇದೆ. ಹಾಗಾಗಿ ನನಗೆ ಬಾಯಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ನಂದು ಸ್ಕಿನ್ ಡ್ರೈ ಆಗಿರೋಂಥದ್ದು. ನೋಡಿ ಸಣ್ಣ ಪುಟ್ಟ ಅಕ್ಕ ನೋಡಿ. ಇವತ್ತು ಬಂದು ನಮ್ಮ ಮನೇಲಿ ಏನು ಗೊತ್ತಾ ತಿಂಡಿ, ಈ ಸಲ 3ನೇ ಸಲ ಮಾಡ್ತಾರೆ ಅಂಥದ್ದು. ಇದು ತುಂಬ ಫೇವ್ರೇಟ್ ಆಗಿದೆ. ವಾರದಲ್ಲಿ 3 ಸಲ ಅಲ್ಲ, ವಾರದಲ್ಲಿ 3 ಸಲ ಫೇವ್ರೇಟ್ ಆಗಿಬಿಟ್ಟಿದೆ ಇವಾಗ ಉಪ್ಪಿಟ್ಟು.
ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಉಪ್ಪಿಟ್ಟು ಮಾಡ್ತಾ ಇರೋದ್ರಿಂದ ಇಷ್ಟು ಐಟಮ್ಸ್ ನಾನು ಹೆಚ್ಕೊಂಡಿದ್ದೀನಿ ನೋಡಿ. ಹಸಿರುಗಾಯಿ ಎರಡೇ ತೆಗ್ದಿಟ್ಟಿದ್ದು ಲಾಸ್ಟ್, ಅದಕ್ಕೆ ಎರಡೇ ಇದ್ದಿದ್ದು. ತರಕಾರಿ ತೊಗೊಂಬರ್ಬೇಕು. ಕೊತ್ತಂಬರಿ, ಆಲೂಗೆಡ್ಡೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ, ಟೊಮೊಟೊ ನನಗೆ ಇಷ್ಟ ಇಲ್ಲ, ಆದರೂ ಇವಳು ತೆಗ್ದಿಟ್ಟಿದ್ದು ಬೇಕಂತೆ. ಟೊಮೊಟೊ ಹಾಕೊಂಬಂದ್ಲು, ಹಂಗಾಗಿ ಟೊಮೊಟೊ ಮತ್ತು ಈರುಳ್ಳಿ ಹೀಗೆ ಅಂತೆ ಹಾಗೆ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ. ಇದನ್ನು ಇವಾಗ ಎಣ್ಣೆ ಕಾದಿದೆ, ಹಾಕ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಅದು ಉಪ್ಪಿಟ್ಟು ತುಂಬ ದಿನಗಳ ನಂತರ ಶತಮಾನ ಪುಣ್ಯ ನಮ್ದು. ತಿಂಗಳಾಗೋಗ್ಬಿಟ್ಟು ಉಪ್ಪಿಟ್ಟೇ ಮಾಡಲ್ಲ. ಉಪ್ಪಿಟ್ಟು ಮಾಡಿರೋಂತೂ ಅರ್ಧಕ್ಕರ್ಧ ಮಾಡೋದು ಬಿಸಾಕಿದ್ದೀನಿ. ಸುಮಾರು ಒಂದು 8-12 ತಿಂಗಳು, 1 ವರ್ಷ ಆಗಿದೆ. ಅದು ಕಸನ್ ಇವತ್ತು ಹಿಂಗೆ ಉದೋಸ ಚೆನ್ನಾಗಿರುತ್ತೆ. ಆಯ್ತು, ಚೆನ್ನಾಗಿರುತ್ತೆ. ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಕಡಲೆ ಬೀಜ ಹಾಕಿದ್ದೀನಿ, ಕಡಲೆ ಬೇಳೆ ಹಾಕ್ತಿದ್ದೀನಿ, ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಬೇಕಂತೆ, ಸ್ವಲ್ಪ ಜಾಸ್ತಿ. ಅದಕ್ಕೆ ಅದು ಸ್ವಲ್ಪ ಘಮ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನೀವು ಇದನ್ನು ಹಾಕ್ಬಿಟ್ಟು ಕೂಡ ಇಲ್ಲ, ಪುಡಿ ಜಾಸ್ತಿ ಇರ್ತಲ್ಲ. ಇವಾಗ ಇದನ್ನು ಕಸ್ತೂರಿ ಮೇಥಿನೂ ಕೂಡ ಹಾಕ್ತಾ ಇದ್ದೀನಿ. ಫೇವ್ರೇಟ್ ಆಗ್ಬಿಟ್ಟಿದೆ ಎಲ್ಲ. ಫೇವ್ರೇಟ್ ಆದರೆ ಒಂದು 6 ತಿಂಗಳು, ಒಂದು 3-4 ತಿಂಗಳು ಅದೇ ನಮ್ಮನೆ ಫೇವ್ರೇಟ್ ಆದಮೇಲೆ. ಇವಾಗ ಹಸಿಗೆ ಹಾಕ್ಬಿಟ್ಟು ಹಾಕ್ಬಿಡುವ. ಎಲ್ಲ ಆಯಿತು, ಎಲ್ಲ ಕೆಲಸ ಆಗಿದೆ. ಇವಾಗ ಟೈಮಲ್ಲಿ ಸುಮಾರು ಒಂದು 8-8:30 ಆಗಿದೆ. ಇವಾಗ ಬಂದು ಟೊಮೊಟೊ, ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಇವಾಗ ಕೊತ್ತಂಬರಿನೂ ಕೂಡ ಇವಾಗಲೇ ಹಾಕ್ಬಿಡ್ತೀನಿ, ಚೆನ್ನಾಗಿ ಬೆಂದ್ಕೊಂಬಿಡಿ ಅಂತ. ಆಯಿತು, ದೊಡ್ಡ ಕೆಲಸ. ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೆಂದ್ಕೊಬೇಕು. ಇನ್ನೊಂದು, ಈ ಒಂದು ಬನ್ಸಿರವೆ ಇದೆಯಲ್ಲ, ಈ ಒಂದು ರವೆಗೆ ನಾವು ಉರಿಯೋಂಗೆ ಇಲ್ಲ. ಆ್ಯಕ್ಚುಲಿ ಇದು ರೋಸ್ಟ್ ಮಾಡೋಂಗಿಲ್ಲ, ರೋಸ್ಟೆಡ್ ಇದು ಆಲ್ರೆಡಿ ಮುಂಚೆನೇ ರೋಸ್ಟ್ ಆಗಿರುತ್ತೆ. ಉಪ್ಪು ಹಾಕ್ತಾ ಇದ್ದೀನಿ ಇವಾಗ. ತರಕಾರಿ ಗಿಡಿಗೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ರೋಸ್ಟೆಡ್ಗೆ ಏನು ಮಾಡ್ತೀವಿ ಗೊತ್ತಾ, ಉಪ್ಪಿಟ್ಟು ಚೆನ್ನಾಗಿ ಬರಬೇಕು ಅಂದರೆ ಹಂಗೆ ಹಾಕ್ತಾರೆ ಅನ್ಸುತ್ತೆ ಮೋಸ್ಟ್ ಎಲ್ಲರೂ ಹಂಗೆ ಹಾಕ್ತಾರೆ. ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಬಾಣಲಿ ತೊಗೊಂಡ್ಬಿಟ್ಟಿದ್ದೀನಿ. ಈ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಬಿಟ್ಟು ಇದನ್ನು ಸ್ವಲ್ಪ ಹಾಕ್ಬಿಟ್ಟು ಶುಶ್ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ರವೆಗೆಲ್ಲ. ಆ ಥರ ಮಾಡಿ ಹಾಕೋದು. ಸ್ಟವ್ ಹಚ್ಚಿ ಎಣ್ಣೆ ಹಾಕ್ಬಿಟ್ಟು ರವೆನ ಎಷ್ಟು ಯೂಸ್ ಮಾಡ್ತೀನಿ ಅದು ಹಾಕ್ಕೊತೀನಿ. ಇಷ್ಟು ಎಣ್ಣೆ ತೊಗೊಂಡಿದ್ದೀನಿ ರವೆಗೆ ಹಾಕ್ಲಿಕ್ಕೆ. ಇವಾಗ ಚೆನ್ನಾಗಿ ಕಾಯಿದ ತಕ್ಷಣ ಏನು ಮಾಡ್ತೀನಿ ಅಂದರೆ ಇನ್ನು ತೋರಿಸ್ಕೊ ಸ್ವಲ್ಪ ಹೆಂಗೆ ಬರ್ತಾರೆ ನೋಡಿ ಫ್ರೆಂಡ್ಸ್. ನೋಡಿ ಆಶೀರ್ವಾದ. ಇವಾಗ ಈ ರವೆನ ಇದಕ್ಕೆ ಹಾಕ್ಬಿಟ್ಟು ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಹಾಕಿದ ತಕ್ಷಣ ಕಾದೇ ಇಲ್ಲ ಎಣ್ಣೆ. ಓ ಮೈ ಗುಡ್ನೆಸ್, ಸಾಕು. ಎಣ್ಣೆ ಕಾದಿಲ್ಲ ಆದ್ರೂ ಪರವಾಗಿಲ್ಲ. ಅದು ಆಮೇಲೆ ರೋಸ್ಟ್ ಆಗಿರುತ್ತಲ್ವಾ, ಏನಿಲ್ಲ ರೋಸ್ಟ್ ಆಗಿರುತ್ತೆ. ಎಣ್ಣೆ ಹಾಕೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಇದಾಗುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಕಾಯಬೇಕಾಯ್ತು. ನಾನು ಕಾದಿದೆ ಅನ್ಕೊಂಡು ಪುಚ್ಕೊಂಡು ಹಾಕ್ಬಿಟ್ಟೆ ಯಾವುದೋ ಗ್ಯಾನ್ದಲ್ಲಿ. ಹಂಗೆ ಯೂಸ್ ಮಾಡಿ ಏನಾಗಲ್ಲ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ಬಿಸಿ ಮಾಡೋದು ಅವಶ್ಯಕತೆನೇ ಇಲ್ಲ. ಅಲ್ಲೇ ರೋಸ್ಟ್ ಆಗಿರೋದ್ರಿಂದ ನಾನು ಸುಮ್ಮನೆ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕಿದ್ದೀನಲ್ವಾ, ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಎಣ್ಣೆಯಲ್ಲಿ ಯಾವ ಥರ ಮಿಕ್ಸಪ್ ಆಗ್ತಾ ಇದೆ ಅಂತೇಳಿ ಅಲ್ವಾ. ಸಖತ್ತಾಗಿರುತ್ತೆ ಬನ್ಸಿರವೆ ಉಪ್ಪಿಟ್ಟು, ಸೂಪರ್ ಡೂಪರ್ ಆಗಿರುತ್ತೆ. ಚೆನ್ನಾಗಿ ಮಾಡಬೇಕಷ್ಟೆ. ಸಣ್ಣ ರವೆ ಹಾಕ್ದಂಗೆ ಬನ್ಸಿರವೆಗೆ ನಾವು ಕಮ್ಮಿ ನೀರು ಹಾಕೋ ಥರ ಇಲ್ಲ. ಒಂದು ವೈಟ್ ರವೆ ಬರುತ್ತೆ, ಚೆನ್ನಾಗಿರಲ್ಲಪ್ಪ, ನಾನಂತೂ ಇಷ್ಟ ಆಗಲ್ಲ. ಈ ಬನ್ಸಿರವೆನೇ ಚೆನ್ನಾಗೆ. ನೋಡಿ ಇವಾಗ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಬಿಡ್ತೀನಿ. ಇವಾಗ ಇದರಲ್ಲಿ 1 ಲೋಟ ತಗೊಂಡಿದ್ದೀನಿ. ಇದಕ್ಕೆ ನಾನು 1 ಲೋಟ ಕರೆಕ್ಟಾಗಿ ಡಬಲ್ ನೀರು ಹಾಕ್ತೀನಿ. ಒಂದು ಮುಕ್ಕಾಲು ಅಂದರೆ 2-3 ಆಗುತ್ತೆ ಅನ್ಸುತ್ತೆ. ಇದು ಬಂದು 3 ಲೋಟ ಆಯಿತು. 1 ರವೆಗೆ 3.5 ನೀರು ಹಾಕ್ತೀನಿ. ಉಪ್ಪಿಟ್ಟು ಮಾಡಿ ಸಿಗ್ತೀನಿ. ಉಪ್ಪಿಟ್ಟು ಮಾಡ್ತಾ ಇದ್ದೀನಿ, ತುಂಬ ದಿನಗಳ ನಂತರ ಮಾಡ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ಶೇರ್ ಮಾಡ್ಕೊಂಡೆ. ಹುಷಾರ ಮಾಡ್ತಿಡೋದು. ಆಯಿತು, ರವೆ ಹಾಕ್ಬಿಟ್ಟೆ. ಆಗಿದೆ.
ಇವಾಗ ಇದನ್ನು ಮುಚ್ಚಿಬಿಡುವ. ಚೆನ್ನಾಗಿ ಬೇಯಿಸ್ಕೊಳ್ಳೋದು. ಸೂಪರ್. ಇವಾಗ ಉಪ್ಪಿಟ್ಟಾಗಿದೆ. ಇಲ್ಲಿ ಮೊಸರು ಹಾಕ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ. ಓಕೆನಾ, ಮೊಸರು ಉಪ್ಪಿನಕಾಯಿ. ಹಾಗೆ ಇಲ್ಲಿ ಉಪ್ಪಿಟ್ಟಾಗಿದೆ, ಹೀಗಾಗಿದೆ ನೋಡುವ. ಸೂಪರ್ ಆಗಿದೆ. ಬನ್ಸಿರವೆ ಉಪ್ಪಿಟ್ಟು ಚೆನ್ನಾಗಾಗುತ್ತಪ್ಪ. ನಾನು ಬನ್ಸಿರವೆನೇ ತರ್ತಿರಲಿಲ್ಲ, ಯಾವುದೋ ಸಣ್ಣ ರವೆ ತೊಗೊಂಬರ್ತಾಯಿದ್ದೆ. ಹಾಕುವ, ತಿಂಡಿ ತಿನ್ನುವ ಬನ್ನಿ ಎಲ್ಲರೂ. ಫ್ರೆಂಡ್ಸ್, ಇವತ್ತಿನ ಮನೆಯಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟು ಹಾಗೆ ಮೊಸರು ಹಾಗೆ ಉಪ್ಪಿನಕಾಯಿ ಹೇಗಿದೆ ನೋಡುವ ಬನ್ನಿ ಟೇಸ್ಟು. ಏನಾಯಿತು? ಸೂಪರ್. ಬಾಯ್, ಮತ್ತೆ ಸಿಗ್ತೀನಿ, ಕಂಟಿನ್ಯೂ ಆಗುತ್ತೆ ವ್ಲಾಗ್. ಮೀಶೋಯಿಂದ ಒಂದು ಪ್ರಾಡಕ್ಟ್ ಅಂತ ತೊಗೊಂಡು ಬಂದಿದ್ದಾಯ್ತು. ಇವಾಗ ಓಪನ್ ಮಾಡ್ತಿಲ್ಲ, ಅದರ ನಿಮ್ಗೆ ತೋರಿಸಲ್ಲ. ಸುಮ್ಮನೆ ಬಂತು ಒಟ್ಟು, ಇವಾಗ ಜಸ್ಟ್ ಬಂತು ತೋರಿಸಲ್ಲ ಅಷ್ಟೇ. ಅದು ಓಪನ್ ಮಾಡಿ ಕೊತ್ತಂಬರಿ ಸೊಪ್ಪು ನೋಡಿ. ನಾನು ಕ್ಲಿಪ್ ಇಲ್ಲೊಂದು ಹಾಕೊಂಡು ಇಲ್ಲೊಂದು ಹಾಕೊಂಡು ಹೋಗೋ ರಬ್ಸಿಗೆ ಇಸ್ಕೊಂಬರೋ ರಬ್ಸದಲ್ಲಿ 2 ಕ್ಲಿಪ್ಪು ತಲೆ ಒಂದಿತ್ತು. ನಂಗೆ ಅರ್ಜೆಂಟಾಗಿ ಯಾವುದು ಸಿಕ್ತು ಅಂತ ಹಾಕೊಂಡು ಹೋಗ್ಬಿಟ್ಟೆ. ಮಲ್ಕೊಂಡಿದ್ದೆ ಹಿಂಗೆ. ಹಿಂಗೆ ಮಲ್ಕೊಂತಾರೆ ಎಲ್ಲರೂ. ಹಿಂಗೆ ಮಲ್ಕೊಂಡಿದ್ದೆ. ಬೇರೆಲ್ಲಿ ಹೋಗಂತ ಹಿಂಗೆ ಮಲ್ಕೊಂಡಿದ್ದೆ. ನಾವು ಮಾತ್ರ ಹಿಂಗೆ ಮಲ್ಕೊಂಡಿದ್ದೆ. ಅಯ್ಯೋ ಬಿಡಿ ಬಿಡಿ. ಅವಳಿಗೆ ಏನಂತ ತೋರಿಸು. ಕಲರ್ ತೋರಿಸು. ಕಲರ್ ಆ ಕಲರ್ ಅಂತ ಕಲರ್ ಅಷ್ಟೇ ತೋರಿಸ್ತೀನಿ. ನನ್ನ ಕಡೆ ಜೋಕಾಗಿ ಕೂಗುಗೆ ನಿದ್ದೆ ಬಂದ್ಬಿಟ್ಟಿದೆ. ಕೂಕು ಮರಿ ನಿದ್ದೆ ಅಂತ ಹೇಳ್ತೈತೆ. ಬರೀ ಸಾಯಂಕಾಲ ಅಪರೂಪಕ್ಕೆ ಟೀ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ. ವಾವ್, ಟೀ ಹಾಕ್ಬಿಟ್ಟಿದೆ. ಸ್ವಲ್ಪ ನೀರು ಹಾಕುವ. ಯಾಕೆ ಅಂತಂದರೆ ನಾನು ಜಾಸ್ತಿ ಟೀ ಪುಡಿ ಹಾಕ್ಬಿಟ್ಟಿದ್ದೀನಿ ಹಾಲಿಗೆ, ಅದಕ್ಕೆ. ಸಂಜೆ ಸ್ನ್ಯಾಕ್ಸ್ ಏನಿಲ್ಲ. ಈ ಒಂದು ಬಿಸ್ಕೆಟ್, ಕ್ರ್ಯಾಕ್ ಚಾಕ್ ಬಿಸ್ಕೆಟ್ ತೋರಿಸ್ತೀನಿ ತಡೀರಿ ನಿಮಗೆ. ಎಷ್ಟು ಪ್ಯಾಕ್ ನೋಡಿ. ಈ ಒಂದು ಬಿಸ್ಕೆಟ್ ಎಷ್ಟು ಸಕ್ಕತ್ತಾಗಿರುತ್ತೆ ಗೊತ್ತಾ? ಸಕ್ಕತ್ತಾಗಿದೆ ಈ ಒಂದು ಬಿಸ್ಕೆಟ್, ತುಂಬ ಚೆನ್ನಾಗಿದೆ ತಿನ್ನಲಿಕ್ಕೆ. ಐ ಲವ್ ಇಟ್. ನೋಡಿ ಬಿಸ್ಕೆಟ್ ಎಷ್ಟು ತಿಂದವಳೆ. ನಾನು ಅರ್ಧ ಮುಗಿಸಿದ್ದೀನಿ. ಇವಳು ಬಿಸ್ಕೆಟ್ ತಿಂದಿರೋದು ಇಷ್ಟೇ. ಟೀ ಕುಡಿದು ಸಿಗ್ತೀವಿ. ಬಾಯ್ ಫ್ರೆಂಡ್ಸ್. ಹೋಗಿ ರೀಲ್ಸ್ ಮಾಡ್ಕೊಂಡು ಬಂದ್ವಿ. ಇವಾಗ ತಿಂಡಿ ಮಾಡಬೇಕು. ತಿಂಡಿ ತುಂಬ ಅಯ್ಯೋ ಮೈ ಗುಡ್ನೆಸ್. ಸೊ ನೋಡ್ಕೊಂಡ್ರೆ ಇಂಪಾರ್ಟೆಂಟ್ ಏನೊಂದು ನೋಡಿ ಫ್ರೆಂಡ್ಸ್. ವೈಟ್ ಹಾಕೊಂಡಿರುವಾಗ ಏನೋ ಇಂಪಾರ್ಟೆಂಟ್ ಸನ್ನಿವೇಶ ಬಂದುಬಿಟ್ಟಿದೆ. ಅದಿಲ್ಲ ಮನೆಯಲ್ಲಿ, ಖಾಲಿ ಆಗಿಬಿಟ್ಟಿದೆ. ತೊಗೊಂಬರ್ಬೇಕು. ಅದು ಯಾವುದು ಇದ್ರ ಬ್ಯಾಗಲ್ಲಿ ಇದು 1 2 3 ಅವು ಖಾಲಿ ಅದ. ನಿಂಗೆ ಬೇಕಾಗುತ್ತೆ ಅದು? ಇಲ್ಲ ಇಲ್ಲ, 2 ಇದ್ದಾವೆ. ಇನ್ನು ಸಂಡೆ ಆಯ್ತು ಫ್ರೆಂಡ್ಸ್. ಏನು ತಿಂಡಿ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನು ತಿಂಡಿ ಮಾಡೋದಪ್ಪ? ಪಲಾವ್ ಮಾಡಬೇಕು. ಪಲಾವ್ ಅಂದರೆ ಬರೋ 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 ಎಲ್ಲ ಬರೋ. ಸಾಂಬಾರಿದೆ. ಮೊನ್ನೆದು ಏನಪ್ಪ ಮೊನ್ನೆದು ಅಂದರೆ ಮೊನ್ನೆದಲ್ಲ, ನಿನ್ನೆದು ಏನು ಸಾಂಬಾರು ಗೊತ್ತಾ? ನಿನ್ನೆ ಸಾಂಬಾರು ಬಂದು ಬೇಳೆ ಸಾರು ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಇವಾಗ ಬಂದು ಅದಕ್ಕೆ ಅಕ್ಕಿ ಇರೋದಿದ್ದಾಳೆ, ನಮಗೆ ಅಕ್ಕಿ ಇರೋದೇನು ಬಿಟ್ಟು ಮಾಡೋಣ ಅಂತ ಮತ್ತೆ ಅಗೇನ್
ಉಪ್ಪಿಟ್ಟು ರೆಸಿಪಿ ಅಂತ ಹೊಸಲ್ಲ ಇವತ್ತಿನ ವ್ಲಾಗಲ್ಲಿ ನಾನು ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ, ನೋಡ್ಕೊಂಬಂದಲ್ವ, ಇದನ್ನು ಕೂಡ ನಾನು ಉಪ್ಪಿಟ್ಟು ಮಾಡಿದ್ದೆ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅದೇನಿಲ್ಲ ತೋರಿಸಲ್ಲ. ಒಂದು ನಿಮಿಷ ಇರಮ್ಮ. ಕಣ್ಣಿಂದ ಬಿಟ್ಟರೆ ಬಾಣ ಊರಿಗೋರೆ ಗೋಳಿ ಪಟಾಯ ಸಿಕ್ಕದೆ ಹಾರೋ ನಿನಗೂ ಗೋಲ್ಡನ್ ಗಾಳಿಪಟ. ಸ್ಟ್ಯಾಂಡ್ ಇದ್ದರೂ ಕೂಡ ಫೋನ್ ಇಡ್ಲಿಕ್ಕೆ ಎಷ್ಟು ತ್ರಾಸ ಆಗುತ್ತೆ ನೋಡಿ. ಸ್ಟ್ಯಾಂಡ್ ಇದ್ರೂ ಕೂಡ ಚೆನ್ನಾಗಿ ಕಾಣುತ್ತಲ್ಲ. ನನಗೆ ಈ ಜುಟ್ಟು ಚೆನ್ನಾಗಿ ಕಾಣೋದಂತ ಗೊತ್ತೇ ಇರಲಿಲ್ಲ ಫ್ರೆಂಡ್ಸ್. ಈಗಂತೂ ಇತ್ತೀಚೆಗೆ ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇದು ವೀಡಿಯೋದಲ್ಲಿ 3ನೇ ಸಲ ನಾನು ಪೋನಿ ಹಾಕ್ತಾ ಇರೋಂಥದ್ದು. ಫಸ್ಟಿಗೆ ವ್ಲಾಗ್ ಮಾಡಿದ್ದೀನಲ್ಲ, ಫಸ್ಟ್ ಟೈಮ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ಲ ನಾನು, ಆವಾಗ ಪೋನಿ ಹಾಕಿದ್ದೀನಿ ಅಂತಲೇ ತಮ್ಮೇಲೆ ಹಾಕಿದ್ದೀನಿ ಆ ವೀಡಿಯೋದಲ್ಲಿ. ಸ್ಟಾರ್ಟಿಂಗಲ್ಲಿದೆ ಇದು 3ನೇ ಸಲ ಇದು ನಾನು ಈ ಥರ ಪೋನಿ ಹಾಕ್ತಾನೆ. ಚೆನ್ನಾಗಿ ಕಾಣುತ್ತೆ. ನಂಗೆ ಚೆನ್ನಾಗಿ ಕಾಣಲ್ಲ ಅಂತ ಆಗ್ತಾ ಇರಲಿಲ್ಲ, ಚೆನ್ನಾಗಿ ಕಾಣುತ್ತೆ ಆಗ್ತಿತ್ತು. ಗಾಳಿಪಟ ಕಣ್ಣಿಂದ ಇಟ್ಟರೆ ಬಾಣ ಊರೇ. ಓಕೆ ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ವಾ ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದಿಲ್ಲ ಮತ್ತು ಮರಿಬೇಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಹೇಗೆ ಅನಿಸ್ತದೆ ದಯವಿಟ್ಟು ಒಳ್ಳೆ ರೀತಿ ಕಮೆಂಟ್ ಮಾಡಿ. ಹಾಗೆ ನನಗೆ ಒಳ್ಳೆ ವ್ಯೂಸ್ ಕೊಡಿ. ಪಟಾಕಿ ಹಚ್ತಾ ಇದ್ದಾರೆ, ಪಟಾಕಿ ಹಬ್ಬ ಅಲ್ಲ ಆದರೂ ಕೂಡ ಪಟಾಕಿ ಹಚ್ತಾ ಇದ್ದಾರೆ, ತಡೆಯಬಹುದು. ಓಕೆ ಫ್ರೆಂಡ್ಸ್, ಇವತ್ತಿನ ತುಂಬಾ ಒಳ್ಳೆ ವ್ಯೂಸ್ ಕೊಡಿ, ತುಂಬ ಚೆನ್ನಾಗಿ ವ್ಯೂಸ್ ಕೊಡಿ. ನಾನು ಒಳ್ಳೊಳ್ಳೆ ವೀಡಿಯೋ ಮಾಡಾಕ್ತೀನಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನಲ್ಲಿ ಏನು ಮಾಡ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು.